ಇಂಪಾರ್ಟೆಂಟ್ ಏನಂದ್ರೆ ಈ ತರ ಯುದ್ಧ ಆಗುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ಇದು ತುಂಬಾ ಅನಿರ್ದಿಷ್ಟವಾಗಿ ಇರುತ್ತೆ, ಬಹಳ ತೀವ್ರಗತಿಯಲ್ಲಿ ಇರುತ್ತೆ ಅಂತ ಕೇಂದ್ರ ಸರ್ಕಾರ ಗೊತ್ತಿಲ್ವಾ? ಗೊತ್ತಿದೆ. ಆಗಿರ್ಬೇಕಾದ್ರೆ ಅವರು ಮುನ್ನೆಚ್ಚರಿಕೆಯಿಂದ, ಮುಂಜಾಗ್ರತೆಯಿಂದ ಯಾವ ಯಾವ ಕ್ರಮಗಳನ್ನ ಈ ರೀತಿಯ ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿಲ್ವಾ? ಗೊತ್ತಿದೆ. ಇವತ್ತು ನೋಡಿ, ಇವತ್ತು ಯುದ್ಧ ನಿಂತರೂ ಕೂಡ ಇನ್ನು 10 ದಿನಗಳ ಕಾಲ ಭಾರತದಲ್ಲಿ LPG ಯ ಕೊರತೆ ಇರುತ್ತೆ. ಇವತ್ತು ಯುದ್ಧ ನಿಂತರೂ ಕೂಡ, ಅಲ್ಲಿಂದ ಕತಾರಿಂದ ಇವಾಗ ಬರಕ್ ಶುರುವಾದ್ರೂ ಕೂಡ ಆ ತರ ಪ್ರಾಬ್ಲಮ್ ಇರಬೇಕಾದ್ರೆ ಕೇಂದ್ರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆಯಾಗಿ ಯಾವುದಿಲ್ಲ. ಆಯ್ತು, ಇರಾನ್ ಇಂದ 2 ಹಡಗುಗಳು ಏನು ಆರ್ಮೋಸ್ ಜಲಸಂಧಿಯಿಂದ ಬಂದ್ಬಿಡ್ತು. 2 ಹಡಗುಗಳು 92,000 ಮೆಟ್ರಿಕ್ ಟನ್ LPG ಬಂತು. ಎಷ್ಟು ದಿನಕ್ಕಾಗುತ್ತೆ ಅದು? 1 ದಿನಕ್ಕಾಗುತ್ತೆ, 1.5 ದಿನಕ್ಕಾಗುತ್ತೆ ಭಾರತದಲ್ಲಿ. ಅದನ್ನ ನಮ್ಮ ವಿಜಯ ಯಾಕಂದ್ರೆ ಇರಾನ್ ಮೇಲಾದಂತಹ ದಾಳಿಯನ್ನ ಭಾರತ ಖಂಡಿಸಿಲ್ಲ ಇಲ್ಲಿವರೆಗೂ. ನಿಮಗೆ ಜ್ಞಾಪಕ ಇರಲಿ, ಇಲ್ಲಿವರೆಗೂ ಇರಾನ್ ಮೇಲಾದಂತಹ ದಾಳಿಯನ್ನ ಇಸ್ರೇಲ್ ಮತ್ತೆ ಅಮೆರಿಕ ಮಾಡಿದ್ದು ತಪ್ಪು ಅಂತ ಸ್ಪಷ್ಟವಾದ ಮಾತುಗಳಲ್ಲಿ ಭಾರತ ಸರ್ಕಾರ ಹೇಳಿಲ್ಲ. ನಂಬರ್ 1. ನಂಬರ್ 2, ಇರಾನ್ ಜೊತೆಗೆ ನಾವು ಮಾತುಕತೆ ಮಾಡ್ತೀವಿ, ಅವರಿಂದ ನಾವು ಆರ್ಮೋ ಜಲಸಂಧಿ ಮುಖಾಂತರ ಹಡಗುಗಳನ್ನ ವಾಪಸ್ ಕರ್ಸ್ಕೊಂತೀವಿ, ಅವ್ರು ಮನವಿ ಮಾಡ್ತೀವಿ, ಅವೆಲ್ಲ ಸರಿ. ಅವೆಲ್ಲ ಯಾಕಂದ್ರೆ ಇರಾನ್ನ ಏನು ಡೆಲ್ಲಿಲಿ ಇರ್ತಕ್ಕಂತಹ ಪ್ರತಿನಿಧಿ ಏನ್ ಹೇಳಿದ್ದಾರೆ ಅಂದ್ರೆ, ಭಾರತ ನಮ್ಮ ದೀರ್ಘಕಾಲಿಕ ಸ್ನೇಹಿತ, ಹಾಗಾಗಿ ನಾವು ಅವರಿಗೆ ಸಹಾಯಕ್ಕೆ ನಿಲ್ತೀವಿ, ಭಾರತೀಯರು ನಮ್ಮ ಪರ ನಿಲ್ತಾರೆ, ನಾವು ಭಾರತೀಯರ ಪರ ನಿಲ್ತೀವಿ, ಇದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರೊಳಗೇನು ತಪ್ಪಿಲ್ಲ. ಆದ್ರೆ ನಾವು ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳ್ಬೇಕು. ಅವರ ಮುನ್ನೆಚ್ಚರಿಕೆಯಲ್ಲಿ ತಗೊಳ್ಳೊಳಗೆ ವೈಫಲ್ಯ ಅಂತ ಹೇಳ್ಬೇಕು. ಈ ಯುದ್ಧದ ಸಮಯದಲ್ಲಿ ವಿದೇಶಾಂಗ ನೀತಿ ಮುಖಾಂತರ ನಮ್ಮ ಭಾರತದ 140 ಕೋಟಿಗಳ ಒಂದು ಏನು ನಿಲುವಿದೆ, ಅದನ್ನ ಸ್ಪಷ್ಟವಾಗಿ, ನಮ್ದೇನ್ ನಿಲುವು? ಶಾಂತಿ. ನಮ್ಮ ನಿಲುವು ಏನು? ಯುದ್ಧವನ್ನ ನಿಲ್ಲಿಸಿ ಅಂತ ಹೇಳೋದು. ಅದನ್ನ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಅದು ಹೇಳಿಲ್ಲ. ಬಿಡಿ, ಅದನ್ನ ಮತ್ತೊಮ್ಮೆ ಚರ್ಚೆ ಮಾಡೋಣ. ಅದನ್ನ ರಾಹುಲ್ ಗಾಂಧಿ ಅವರಾಗ್ಲಿ, ವಿರೋಧ ಪಕ್ಷಗಳಾಗ್ಲಿ ಸ್ಪಷ್ಟವಾಗಿ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಸ್ಪಷ್ಟವಾಗಿ ಪಾರ್ಲಿಮೆಂಟ್ ಅಲ್ಲಿ ಹೇಳ್ಬೇಕಾದ್ರೆ ಉಲ್ಲೇಖ ಮಾಡಿದ್ದಾರೆ. ಟ್ರಂಪ್ ಮಾಡ್ತಾರ ತಪ್ಪು, ಮೋದಿ ಅವರೇ ಟ್ರಂಪ್ ನೀವು ಮಾಡ್ತಾರ ತಪ್ಪು ಅಂತ ನೇರವಾಗಿ ಹೇಳಿ, ಇದು ನಿಲ್ಲಿಸಿ ಅಂತ ಹೇಳಿದ್ದಾರೆ. ಹೇಳಕ್ ಸಾಧ್ಯ ಆಗ್ತಾ ಇಲ್ಲ ಮೋದಿಗೆ. ಮೋದಿ ಅವರು ಯಾಕೆ ಶರಣಾಗಿದ್ದಾರೆ ಟ್ರಂಪ್ಗೆ, ಯಾಕೆ ಭಯ ಪಡ್ತಾರೆ ಅನ್ನೋದು ನಿಮ್ಮದೇ ಹೇಳಿಕೆಯಿಂದ 2 ಚಿಕ್ಕ ಪ್ರಶ್ನೆಗಳು ಸರ್. ಒಂದು, ನೀವು ಸ್ಟ್ರೇಟ್ ಆಫ್ ಹಾರ್ಮುಜ್ ನ ದಾಟ್ಕೊಂಡು 2-3 ಶಿಪ್ಗಳು ಬಂತು, ಅದನ್ನ ದೊಡ್ಡ ವಿಜಯ ಅಲ್ಲ ಅನ್ನೋ ರೀತಿಯಲ್ಲಿ ನೀವು ಹೇಳಿದ್ರಿ. ಬಟ್ ಸ್ಟ್ರೇಟ್ ಆಫ್ ಹಾರ್ಮುಜ್ ನಲ್ಲಿ ಕಂಡೀಷನ್ ಹೇಗಿದೆ, ಬೇರೆ ದೇಶಗಳ ಶಿಪ್ಗಳು ಯಾವ್ಯಾವ ಪೊಸಿಷನ್ ಅಲ್ಲಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಹಿಂಗೆ ಹೇಳ್ತಿದ್ದೀರಾ ಇಲ್ವಾ ಅನ್ನೋದು ಒಂದನೇ ಪ್ರಶ್ನೆ. ಎರಡನೆಯದು, ನೀವು ಹೇಳ್ತಾ ಇದ್ರಿ ಯುದ್ಧ ನಡೆಯಲ್ವಾ ಅನ್ನೋದು ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಇದು ಎಫೆಕ್ಟ್ ಆಗಲ್ವಾ ಅನ್ನೋದು ಗೊತ್ತಿತ್ತು. ಅದೇ ಪ್ರಶ್ನೆ ನಾನು ಕೇಳ್ತೀನಿ, ವಿರೋಧ ಪಕ್ಷದಲ್ಲಿರುವ ಕಾಂಗ್ರೆಸ್ ಕೂಡ ದೇಶ ಆಳಿರುವ ಪಕ್ಷ ಸರ್. ಈ ಪಕ್ಷಕ್ಕೆ ಗೊತ್ತಿರ್ಲಿಲ್ವಾ ಯುದ್ಧ ಆಗತ್ತೆ ಅಂತ? ಗೊತ್ತಿತ್ತು. ಇದಕ್ಕೆ ಸೊಲ್ಯೂಷನ್ಗಳನ್ನ ಕೊಡುವ ದಾಯಿತ್ವ ವಿರೋಧ ಪಕ್ಷಕ್ಕೂ ಇದೆ ಅನ್ನೋದು ಗೊತ್ತಿರ್ಲಿಲ್ವಾ? ಗೊತ್ತಿತ್ತು. ಇದನ್ನ ಕೊಡಬೇಕಾದ ಸಂದರ್ಭದಲ್ಲಿ ಸಜೆಷನ್ ಕೊಡೋಕ್ ಮುಂಚೆನೆ ಪ್ರಿಂಟ್ ಹಾಕಿಸ್ಕೊಂಡ್ಬಂದು ಪೋಸ್ಟರ್ಗಳನ್ನ ಬೀದಲ್ಲಿ ನಿಂತ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರಲ್ಲ, ಇದಕ್ಕೇನೆ ಝೀರೋ ಸಿವಿಕ್ ಸೆನ್ಸ್ ಅಂತ ಜನ ಹೇಳ್ತಿದ್ದಾರೆ. ಮೂಲ ಪ್ರಶ್ನೆ ಈಗ ಎರಡು ಭಾಗ ಇದೆ. ಒಂದು, ಸರ್ಕಾರ ಜೊತೆಯಾಗಿ ನಿಂತ್ಕೊಂಡು ಸರ್ಕಾರಕ್ಕೆ ಸಲಹೆ ಸಹಕಾರ ಕೊಡುವಂಥದ್ದು, ಸರ್ಕಾರದ ಚರ್ಚೆಗಳಲ್ಲಿ ಅವ್ರನ್ನ ಭಾಗಿಯಾಗೋ ರೀತಿ ಮಾಡಿ ಪಾರ್ಲಿಮೆಂಟ್ ಮುಖಾಂತರ ಒಂದು ಮಾಹಿತಿ ಕೊಟ್ಟು ಅದನ್ನ ಕೊಡುವಂಥದ್ದು ಒಂದು ಭಾಗ. ಎರಡನೇ ಭಾಗ, ಕೇಂದ್ರ ಸರ್ಕಾರದ ಲೋಪದೋಷಗಳನ್ನ, ಅದರ ವೈಫಲ್ಯವನ್ನ ಪ್ರೊಟೆಸ್ಟ್ ಅನ್ನ ನಾವು ಮಾಡ್ತೀವಿ. ಪಾರ್ಲಿಮೆಂಟ್ ಅಲ್ಲಿ ನಾವೇನ್ ಹೇಳಿದೀವಿ ಅಂದ್ರೆ, ನೋಡಿ, ಫೆಬ್ರವರಿ 1ನೇ ತಾರೀಕಿಂದ ಇವತ್ತವರೆಗೂ ಮಾರ್ಚ್ 1ನೇ ತಾರೀಕಿಂದ ಇವತ್ತವರೆಗೂ 18-19 ದಿನಗಳ ಪ್ರತಿನಿತ್ಯ ನಾವೇನ್ ಹೇಳ್ತಾ ಇದ್ವಿ ಅಂದ್ರೆ, ನೀವು ಒಂದು ಭಾರತ ಒಂದು ಯಾವತ್ತೂ ಸ್ಟ್ಯಾಂಡ್ ತಗೋಬೇಕು. ನಾವು ಇಸ್ರೇಲ್ ಪರ ಅಲ್ಲ, ಇರಾನ್ ಪರ ಅಲ್ಲ, ಆದರೆ ಭಾರತ ಸರ್ಕಾರ ನಾವು ಇಸ್ರೇಲ್ ಪರ ಇದ್ದೀವಿ ಅನ್ನೋ ಬಿಂಬಿಸ್ಕೊಳ್ತಾ ಇದ್ದೀರಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಸಣ್ಣ ಪುಟ್ಟ ರಾಷ್ಟ್ರಗಳು ನಮ್ಮನ್ನು ನಂಬುವಂತ ದುಸ್ಥಿತಿ, ನಂಬೋದನ್ನ ಕಡಿಮೆ ಮಾಡ್ಬಿಡ್ತೇವೆ. ಆ ತರ ಪರಿಸ್ಥಿತಿ ತಗೊಂಬೇಡಿ. ನಾವು ಅಲಿಪ್ತ ನೀತಿಯಲ್ಲೇ ಇದ್ದೀವಿ. ಇವತ್ತು ಕೂಡ ಕೇಂದ್ರ ಸರ್ಕಾರ, ನೀವು ಯಾವಾಗ ಟ್ರಂಪ್ ಏನಾದ್ರು ಹೇಳಿಕೆ ಕೊಟ್ರೆ ಅದಕ್ಕೆ ನೀವು ಆಮೇಲೆ ಪ್ರತಿಕ್ರಿಯೆ ತರ ನಾವು ಕೊಡ್ತಾ ಇದ್ದೀವಿ. ಇಸ್ರೇಲ್ಗೆ ಹೋಗಿ ಬಂದ 2-3 ದಿನದ ನಂತರ ಖಮೇನಿಯವರ ಹತ್ಯೆ ಆಯ್ತು. ಇದೆಲ್ಲ ನಮ್ಗೆ ಗೊತ್ತಿರೋದ್ರಿಂದ ನೀವು ನೇರವಾಗಿ ಸ್ಪಷ್ಟವಾಗಿ ಮಾತಾಡಿ ಅಂತ ಪ್ರಧಾನಮಂತ್ರಿಗೆ ನಾವು ಸಲಹೆಗಳನ್ನ ಪ್ರತಿನಿತ್ಯ ಕೊಡ್ತಾ ಇದೀವಿ. ಅವರು ಸಲಹೆ ತಗೊಳ್ಳೋಕೆ ರೆಡಿ ಇಲ್ಲ, ಪಲಾಯನ ಮಾಡಕ್ ಮಾತ್ರ ರೆಡಿ ಇದ್ದಾರೆ. ಆದ್ರೆ ಅದು ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಏನು ಒತ್ತಡ ಇದೆ, ಅವ್ರಿಗೆ ಯಾಕೆ ಆತಂಕ ಇದೆ, ಟ್ರಂಪ್ ಅವ್ರು ಯಾಕೆ ಕತ್ತಿ ಸಿಗ್ತಾ ಇದ್ದಾರೆ, ಆ ರೀತಿಯಾಗಿ ಪರಿಸ್ಥಿತಿ ಯಾಕೆ ಇದೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ನಾವು ಟ್ರಂಪ್ಗಳಿಗೆ ಎದುರ್ಕೊಳ್ಬೇಕಾದ ಅಗತ್ಯ ಇಲ್ಲ. ಭಾರತದ ವ್ಯಾಪಾರಕ್ಕಾಗ್ಲಿ, ಭಾರತದ ವಿದೇಶಾಂಗ ನೀತಿಕ್ಕಾಗ್ಲಿ ಟ್ರಂಪ್ನ ನೀವು ಮಾಡಿದ ತಪ್ಪು ಅಂತ ಹೇಳಿದ್ರೆ ಯಾವ ಪರಿಣಾಮನೂ ಬೀರೋದಿಲ್ಲ. ಅದು ಸ್ಪಷ್ಟ. ಆಮೇಲೆ PNG ಅನ್ನೋದು, ದೇಶದಲ್ಲಿ PNG ಅಂತಕ್ಕಂಥದ್ದು ಕೇವಲ 1,06,00,000 ಜನ ಮಾತ್ರ ಆಕ್ಟಿವ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. 1,65,00,000 ಕನೆಕ್ಷನ್ಸ್ ಗಳಿದಾವೆ. ಇನ್ನು ಕೇಂದ್ರ ಸರ್ಕಾರದೇ ಪ್ಲಾನ್ ಇದೆ 2025 12 ಕೋಟಿ ಮಾಡಬೇಕಾಗಿತ್ತು PNG ಅಂತ. ಮುಂದಿನ 2034ಕ್ಕೆ ಪ್ಲಾನ್ ಇದೆ ಅವ್ರಿಗೆ 12 ಕೋಟಿ ಮಾಡಬೇಕು ಅಂತ. 2025 ಡಿಸೆಂಬರ್ಗೆ 4 ಕೋಟಿ ಮಾಡಬೇಕು ಅಂತಿತ್ತು, ಅದು ಮಾಡಕ್ಕಾಗಿಲ್ಲ. ಇದು ಆಲ್ಟರ್ನೇಟಿವ್ ನಮ್ಮ ಭಾರತದಲ್ಲಿ ಇದೆ. ಆದರೆ
ನಾವು ಬೇರೆ ಬೇರೆ ಯಾವ ದೇಶಗಳಿಂದ ನಾವು ತರ್ಸ್ಕೋಬಹುದಾಗಿತ್ತು, ಯಾವ ದೇಶಗಳಿಂದ ನಾವು ಮಾತುಕತೆ ಆಗ್ಬೋದಾಗಿತ್ತು 20 ದಿವಸಗಳಿಂದ ಅಥವಾ 25 ದಿವಸಗಳಿಂದ ಅದು ಯಾವ ಏನೇನಾಗಿದೆ ಅಂತ ಹೇಳಿ ನೀವು ಇದ್ದ ಡಿಬೇಟ್ ನಲ್ಲಿ ಅನೇಕ ಬಾರಿ ಚರ್ಚೆ ಆಗ್ಬಿಟ್ಟಿದೆ ಸರ್. ಹಾಗಾಗಿ ಮತ್ತೊಮ್ಮೆ ಅಲ್ಲಿಗೆ ಹೋಗೋದು ಬೇಡ. ನಾಗೇಂದ್ರ ಸರ್, ಇಡೀ ವಿಶ್ವ ಎದುರಿಸ್ತಾ ಇರುವ, ಬಹುತೇಕ ವಿಶ್ವದ ಅಷ್ಟು ರಾಷ್ಟ್ರಗಳು ಎದುರಿಸ್ತಿರುವ ಸಮಸ್ಯೆ ಕೇವಲ ಭಾರತಕ್ಕೆ ಬಂದಿರೋದಲ್ಲ ಅಥವಾ ಭಾರತದಿಂದ ಕ್ರಿಯೇಟ್ ಆಗಿರೋ ಪ್ರಾಬ್ಲಮೂ ಅಲ್ಲ. ಹೀಗೆ ಜಾಗತಿಕ ಮಟ್ಟದ ಸಮಸ್ಯೆಯಲ್ಲೂ ಕೂಡ ನಾವು ರಾಜಕೀಯನೇ ಮಾಡ್ತೀವಿ. ನಾನು ನೀನು, ನೀನ್ ಸರಿ ಇಲ್ಲ, ನಾನ್ ಸರಿ ಇದ್ದೀನಿ, ನಾನ್ ಸರಿ ಇದ್ದೀನಿ, ನೀನ್ ಸರಿ ಇಲ್ಲ, ಇದೇ ತೂತು ಮೇಮೆ ಮಾಡ್ತೀವಿ ಅಂತಂದ್ರೆ ಜನ ಇದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ರಾಜಕಾರಣಿಗಳ ವರ್ತನೆ, ಅದರಲ್ಲೂ ದೊಡ್ಡ ದೊಡ್ಡ ರಾಷ್ಟ್ರೀಯ ಪಕ್ಷಗಳ ನಾಯಕರ ವರ್ತನೆಯನ್ನ ಜನ ಇಂಥ ಸಂದರ್ಭದಲ್ಲೇನೆ ಅಳಿತಾರೆ ಅನ್ನೋದು ಗೊತ್ತಾಗಬೇಕು ಅಂತ. ಖಂಡಿತ ನಾನು ಎರಡೇ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯುದ್ಧ ಅಂತಕ್ಕಂಥದ್ದು ಆಕಸ್ಮಿಕ. ಈಗ ನಾವು ಕೆಲವು ಮಿತ್ರರು ಹೇಳ್ತಾ ಇದ್ರು ಪೂರ್ವಭಾವಿ ಸಿದ್ಧತೆಗಳು ಅಂತ ಹೇಳಿ. ಎಲ್ಲಿ ನೀವು ಸ್ಟಾಕ್ ಮಾಡ್ತೀರಾ ಗ್ಯಾಸ್ನ? ನಮ್ಮಲ್ಲಿ ಇರ್ತಕ್ಕಂಥ ಮಂಗಳೂರು ಬಿಟ್ಟರೆ ಇದು ಯಾವುದು ವಿಶಾಖಪಟ್ಟಣಮ್ಮು, ಆಮೇಲೆ ಅದನ್ನೆಲ್ಲೂ ಸ್ಟಾಕ್ ಇಟ್ಕೊಳ್ಳೋ ಪರಿಸ್ಥಿತಿಲಿ ಇಲ್ಲ, ಎಲ್ಲೂ ಕೂಡ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿಲಿ ದೇಶ ಮುಖ್ಯ ಆಗ್ತದೆ, ಒಗ್ಗಟ್ಟು ಮುಖ್ಯ ಆಗ್ತದೆ. ನಾವು ಯಾವುದೇ ಪಕ್ಷ ಇರಲಿ, ಯಾವುದೇ ಒಂದು ರಾಜಕೀಯದ ಮಾತುಗಳಿರಲಿ, ಎಲ್ಲರೂ ಒಂದು ನಿಲುವಲ್ಲಿರಬೇಕು. ಈ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರಿಗೆ ನಾವು ಯಾವ ರೀತಿ ಸಹಾಯ ಮಾಡೋಕ್ಕಾಗುತ್ತೆ ಅಂತಕ್ಕಂಥದ್ದು ನಂಬರ್ 1. ನಂಬರ್ 2, ಅವರೆಲ್ಲ ಹಿರಿಯರು ಕೂಡ ಮಾತಾಡ್ತಾ ಇದ್ರು, ಅವ್ರ ಮಾತಿನ ಬಗ್ಗೆ ಭಾರಿ ಗೌರವ ಇದೆ. ಅವ್ರೇನಂತ ಹೇಳ್ತಾ ಇದ್ರು ಅಂತಂದರೆ, ಈಗ ಇದು ಇವತ್ತಿನ ಪರಿಸ್ಥಿತಿನ ಒಂದೇ ಒಂದು ದಾರಿ ನಮಗಿರ್ತಕ್ಕಂಥದ್ದು ರಾಜತಾಂತ್ರಿಕ ಮಾತುಕತೆಗಳ ಮೂಲಕ ಮಾತ್ರನೇ ಇದನ್ನು ನಾವೇನಾದರೂ ಬಗೆಹರಿಸ್ಕೋಬೇಕಾಗ್ತದೆ. ಯಾರೂ ಕೂಡ ಬೇಜವಾಬ್ದಾರಿ ಹೇಳಿಕೆಗಳು ಕೊಟ್ಟು ಕೂಡಲೇ ಯುದ್ಧ ನಿಲ್ಲುತ್ತೆ ಅಂತಕ್ಕಂಥದ್ದಾಗಿದ್ದರೆ ಎಲ್ಲ ಹೇಳಿಕೆಗಳು ಕೊಡ್ಬೋದಾಗಿತ್ತು, ಅಥವಾ ಇವರು ಸಪೋರ್ಟ್ ಮಾಡ್ತೀವಿ, ಅವರು ಸಪೋರ್ಟ್ ಮಾಡ್ತೀವಿ ಅಂದರೆ. ಇದೇ ಪರಿಸ್ಥಿತಿಯಲ್ಲಿ ಮನೆ ಕಾಂಗ್ರೆಸ್ ವಕ್ತಾರ ಹೇಳಬೇಕಾಗುತ್ತೆ, ಇದೇ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಆಡಳಿತದಲ್ಲಿದ್ದರೆ ಏನು ತೀರ್ಮಾನ ತಗೊತಾ ಇದ್ರು? ಇವರು ಇದೇ ತೀರ್ಮಾನ ತಗೋಬೇಕಾಗ್ತದೆ. ಮತ್ತು ತಾವು ಹೇಳ್ತಾ ಇದ್ರಿ, ಈಗ ನೋಡಿದ್ವಿ ವಿಶ್ವಮಟ್ಟದಲ್ಲಿಂದ ಮೇಡಮ್ ಸರಿಸುಮಾರು ಅಮೆರಿಕಾಗೆ 16.55% ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದೆ ಅಮೆರಿಕಾದಲ್ಲಿ. ಆಸ್ಟ್ರೇಲಿಯಾದಲ್ಲಿ 18.23, ಜರ್ಮನಲ್ಲಿ 13.3, ಪಾಕಿಸ್ತಾನಲ್ಲಿ 24.49, ಕೆನಡಾದಲ್ಲಿ 28, ಕಾಂಬೋಡಿಯಾದಲ್ಲಿ 67.8, ಪಕ್ಕದಲ್ಲಿರ್ತಕ್ಕಂಥ ಶ್ರೀಲಂಕಾದಲ್ಲಿ ಲಿಮಿಟ್ ವಾರಕ್ಕೆ ಇಷ್ಟು ಅಂತ ತಗೋಬೇಕಾಗುತ್ತೆ. ನೇಪಾಳಲ್ಲಿ 1 ಲೀಟ್ರು ಇದಕ್ಕೆ ಒಂದು ಗ್ಯಾಸ್ಗೆ 15 ರೂಪಾಯಿ, ಡೀಸೆಲ್ಗೆ 10 ರೂಪಾಯಿ, ಪೆಟ್ರೋಲ್ಗೆ 10 ರೂಪಾಯಿ ಜಾಸ್ತಿ. ಇದು ತಾವು ಹೇಳಿದ್ದು ಒಳ್ಳೆ ಮಾತನ್ನು ಹೇಳಿದ್ರಿ. ವಿಶ್ವಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ನಂಬರ್ 1. ನಂಬರ್ 2, ನಮಗೆ ಬರಬೇಕಾಗಿರ್ತಕ್ಕಂಥ 22 ಹಡಗುಗಳಿಗೂ ಕೂಡ ಸೇಫ್ ಆಗಿದ್ದಾವೆ. ಅದರಲ್ಲಿರ್ತಕ್ಕಂಥ 611 ಜನ ನಮ್ಮ ಭಾರತೀಯ ಸಿಬ್ಬಂದಿ ಏನಿದೆ ಅವರು ಸೇಫ್ ಆಗಿದ್ದಾರೆ, ಯಾವುದೇ ಕಾರಣಕ್ಕೂ ತೊಂದರೆ ಆಗಿಲ್ಲ. ಸರಿಸುಮಾರಲ್ಲಿ 1,000 ಹಡಗುಗಳಿದೆ. ದಯವಿಟ್ಟು ಅವ್ರ ಮನೆ ಕಾಂಗ್ರೆಸ್ ಹೋಗ್ತಾ ತಿಳ್ಕೊಳ್ಳಿ. ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಲಭ್ಯವಾಗಿತ್ತು. ಇವತ್ತಿನ ಲೇಟೆಸ್ಟ್ ದೃಶ್ಯಗಳು ಸ್ಟ್ರೇಟ್ ಆಫ್ ಹಾರ್ಮುಜ್, ಅದನ್ನ ಸ್ಕ್ರೀನ್ ಕೆಳಗಡೆ ಗಮನಿಸ್ತಾ ಇದ್ರಿ. ಕಂಟಿನ್ಯೂ ಮಾಡಿ ಸರ್. ಆಮೇಲೆ ಇವತ್ತು ಕೂಡ ಇರಾನ್ ಒಂದು ತೀರ್ಮಾನಕ್ಕೆ ಬಂದಿದೆ. ಏನಪ್ಪ ಅಂತಂದರೆ, ಒಂದು ಟೋಲನ್ನು ರೆಡಿ ಮಾಡಿ ಅಲ್ಲಿ ಟೋಲ್ ಮುಖಾಂತರ ಟೋಲು ಕಲೆಕ್ಟ್ ಮಾಡಿ ಬಿಡಬೇಕು ಅಂತಕ್ಕಂಥ ತೀರ್ಮಾನಕ್ಕೂ ಕೂಡ ಬಂದಿದೆ ಅಂತಕ್ಕಂಥದ್ದು ಇವತ್ತು ನಡೆದಿದೆ. ದೇಶಗಳಿಗೆ ಹೌದು, ಇಲ್ಲ ಅದಿಲ್ಲ, ಎಲ್ಲ ದೇಶಗಳಿಗೂ ಕೂಡ ಟೋಲನ್ನು ಮಾಡಬೇಕಾಗ್ತದೆ. ಟೋಲನ್ನು